ಮಂಗಳೂರಿಂದ ಚಿಕ್ಕಮಂಗ್ಳೂರು ಬಾರ್ಡರ್ ತನಕ ಬಂದು ಈ ದೇವಸ್ಥಾನ ತೋರಿಸೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಮತ್ತು ಈ ದೇವಸ್ಥಾನದ ಮೂಲ ದೇವಸ್ಥಾನವೂ ಸಹ ಇನ್ನೊಂದು ಯಾರ್ದೋ ತೋಟದಲ್ಲಿದೆ ಅಂತ ಹೇಳ್ತಾರೆ. ಸೊ ಅದನ್ನು ಹೋಗ್ಬಿಟ್ಟು ಅಡ್ವೆಂಚರಸ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ. ನಮಸ್ಕಾರ ದೇವರೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತು ಒಂದು ಹೊಸ ಪ್ಲೇಸ್, ಚಿಕ್ಕಮಂಗ್ಳೂರು ಹತ್ರ ಇರೋ ಒಂದು ಗ್ರಾಮ ಚೋಳಿಹೀರು ಅಂತ ಏನು ಗ್ರಾಮ ಇದೆ, ಆ ಗ್ರಾಮದ ಮೂಲ ದೇವರನ್ನ ಒಂದು ತೋರಿಸೋ ಅಂಥ ಭಾಗ್ಯ ನಂಗೆ ಸಿಕ್ಕಿದೆ. ಸೊ ಬನ್ನಿ ಅದನ್ನು ನೋಡ್ಕೊಂಬರೋಣ ಹೆಂಗಿದೆ ಅಂತ. ನೀವೇ ನೋಡ್ತಾ ಇದ್ದೀರಾ ನೋಡಿ, ಇದೆ ಸೋಮೇಶ್ವರ ದೇವಸ್ಥಾನ. ನಾವಿದ್ದೀವಿ ಸೋಮೇಶ್ವರ ದೇವಸ್ಥಾನದಲ್ಲಿ. ಸೊ ಈ ದೇವಸ್ಥಾನದ ಸ್ಪೆಷಾಲಿಟಿ ಬಂದು ಇಲ್ಲಿ ಚೋಳಿಹೀರು ಅಂತ ಏನು ಊರಿದೆ, ಆ ಊರಿನ ಒಂದು ಮೇಯ್ನ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದನ್ನು ನಾವು ಚೋಳಿಹೀರು ಎಂಬ ಗ್ರಾಮದಲ್ಲಿ ನಾವು ಈ ದೇವಸ್ಥಾನ ನೋಡ್ಬೋದು. ಈ ದೇವಸ್ಥಾನದ ಮಿರಾಕಲ್ಲು ಒಬ್ಬರು ಪೂಜಾರಿ ಹೇಳ್ತಾರೆ. ಸೊ ಅದನ್ನು ಬನ್ನಿ ಕೇಳಿಸ್ಕೊಂಬರೋಣ. ಮತ್ತು ಈ ದೇವಸ್ಥಾನ ಮೇಯ್ನ್ ಏನು ದೇವಸ್ಥಾನ ಇದೆ, ಮೇಯ್ನ್ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಇದೆ. ಆ ಗರ್ಭಗುಡಿನೂ ಸಹ ತೋರಿಸ್ತೀನಿ. ಮೇಯ್ನ್ ಜಾಗ ಏನು ದೇವರು ಎಲ್ಲಿ ಸ್ಥಾಪನೆ ಆಗಿತ್ತು ಆ ಜಾಗನೂ ಸಹ ತೋರಿಸ್ತೀನಿ. ಸಹ ಅಲ್ಲಿಂದ ಆದಮೇಲೆ ಇನ್ನೊಂದು 2 ದೇವಸ್ಥಾನಕ್ಕೂ ಸಹ ಕರ್ಕೊಂಡು ಹೋಗ್ತೀನಿ. ಆ ದೇವಸ್ಥಾನ ಸಹ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಒಳಗಡೆ ನೋಡ್ಕೊಂಬರೋಣ. ಅದೇ ಕರೆಕ್ಟ್ ಟೈಮಲ್ಲಿ ನನ್ನ ಕ್ಯಾಮ್ರಾ ಸ್ವಿಚ್ ಆಫ್ ಆಯಿತು. ಮತ್ತೆ ಮನೆಗೆ ಹೋಗಿ ಕ್ಯಾಮ್ರಾನ ಚಾರ್ಜ್ ಮಾಡ್ಕೊಂಬರೋಷ್ಟರಲ್ಲಿ ಅರ್ಧ ಗಂಟೆ ಹೋಗಿತ್ತು. ಈ ಬೋರ್ವೆಲ್ ಕಾಟ ಎಲ್ಲ ನೀರು ಸಾಕ್ಬಿಡು. ಇಲ್ಲಿ ದೇವಸ್ಥಾನದ ಹೆಸರು ಶ್ರೀ ಕಲ್ಲತ್ಗಿರಿ ವೀರಭದ್ರೇಶ್ವರ ಸನ್ನಿಧಿ ಅಂತ ಈ ದೇವರ ಹೆಸರು. ಸೊ ಬನ್ನಿ ಒಳಗಡೆ ಏನೇನು ವಿಶೇಷತೆ ಇದೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಈ ಜಾಗ ಏನು ನೋಡ್ತಿದ್ದೀರಾ ನೋಡಿ, ಈ ಜಾಗದಲ್ಲಿ ಊಟ ಅಂದರೆ ಭೋಜನವನ್ನು ಇಲ್ಲೇ ಬಡಿಸೋದು ಜಾಸ್ತಿ. ನೋಡಿ, ನೆನ್ನೆ ಊಟ ಇತ್ತು, ನೆನ್ನೆ ನಾನು ಸಹ ಬಂದು ಮಾಡಿದ್ದೆ ಇದೇ ಜಾಗದಲ್ಲಿ. ಸೊ ಬನ್ನಿ ಒಳಗಡೆ ಏನೇನಿದೆ ನೋಡ್ಕೊಂಬರೋಣ. ಓಪನ್ ಆಗ್ತಿದ್ದಂಗೆ ನಿಮಗೆ ಕ್ಲಾಕ್ ಕಾಣತ್ತೊಂದು.
ಲಾಕ್ ಆಗ್ತಿದ್ದಂಗೆ ಒಂದು ಕಿಟಕಿಯಿಂದ ಡೈರೆಕ್ಟಾಗಿ ಈ ಕಡೆ ತಿರುಗಿದ್ರೆ ದೇವಸ್ಥಾನ. ನಾವೆಲ್ಲ ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ನೋಡಿರೋದು ಏನಂದರೆ, ಈಗ ನಾವಿಲ್ಲಿ ಏನು ಎಂಟ್ರಿ ಆಗ್ತೀವಿ, ಎಂಟ್ರಿಗೆ ಇಲ್ಲಿ ದೇವರಿರುತ್ತೆ. ಬಟ್ ಈ ಜಾಗದಲ್ಲಿ ಹಂಗಿಲ್ಲ. ಇಲ್ಲಿ ಎಂಟ್ರಿ ಲೆಫ್ಟಿಗೆ ದೇವರಿದೆ, ಲೆಫ್ಟಲ್ಲಿ ದೇವರಿದೆ. ಸೊ ಇದೆ ಶ್ರೀ ವೀರಭದ್ರೇಶ್ವರ ಸನ್ನಿಧಿಯ ವಿಗ್ರಹ. ಟ್ರಾವೆಲ್ ಮಾಡ್ಕೊಂಡು ಬೆಂಗಳೂರಿಂದ ಚಿಕ್ಕಮಂಗ್ಳೂರು ಬಾರ್ಡರ್ ತನಕ ಬಂದು ಹೊಸದುರ್ಗ ಅಂತ ಏನು ಊರಿದೆ, ಆ ಹೊಸದುರ್ಗ ಊರಿಂದ ಅಲ್ಲಿಂದ ಒಂದು ಬಸ್ ಮಾಡಿ, ಅಲ್ಲಿಂದ ಒಂದು ಬಸ್ ಹತ್ಕೊಂಡು ಗೌರ್ಮೆಂಟ್ ಬಸ್ಸು ಈ ಚೋಳಿಯೂರು ಅಂತ ಹೇಳಿದೆ 20 ರೂಪೀಸ್ ಟಿಕೆಟ್ ಮಾತ್ರ. ಹೊಸದುರ್ಗದಿಂದ ಇಲ್ಲಿ 20 ರೂಪೀಸಲ್ಲಿ ಬಂದು ಈ ಜಾಗನ ತೋರಿಸೋಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಸೊ ಇಂಥ ಜಾಗಗಳನ್ನ ನೀವು ನೋಡಬೇಕು ಅಂದರೆ ನೀವು ನಂಗೆ ಸಪೋರ್ಟ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಇದೆ ಇದೀಗ ಅದಷ್ಟೇ ಬಂದಿದ್ದು. ಅದು ಉಳಿದಿದ್ದು ಪ್ರಭಾಳೆ ಅದೆಲ್ಲ ನೀವೇ ಮಾಡಿಸ್ಕೊಂಡಿದ್ದ? ಹಾಂ, ಅದೇ ಇದರೊಂದು ಇದಿದೆಯಲ್ಲ, ಎಲ್ಲ ದೇವಸ್ಥಾನದಲ್ಲೂ ಎಂಟ್ರಿ ಆಗ್ತಿದ್ದಂಗೆ ಮುಂದೆಗಡೆಗಿದೆ. ಇಲ್ಲಿ ಯಾಕೆ ಈ ಕಡೆಗಿದೆ ಇದು ಬಾಗಿಲು? ಹಾಂ ಹಾಂ ಹಾಂ, ಈ ಕಡೆ ಬಾಗಿಲಿದೆ, ಈ ಕಡೆ ದೇವಸ್ಥಾನ ಇದೆ. ಓಕೆ, ಇಲ್ಲೊಂದು ಬಾವಿನೂ ಸಹ ನೋಡ್ಬೋದು. ಆಳ ಇದೆಯಾ ಬಾವಿ? ನೋಡೋಣ ತಡೀರಿ. ಬಾವಿನ ಕಾಣ್ತಾ ಇದೆಯಾ ನೀರು? ನನ್ನ ಕೆಂಪು ಕಾಣ್ತಾ ಇದೆಯಲ್ಲ, ನನಗೆ ಕಾಣ್ತಿಲ್ಲ. ನಾನು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ, ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆ. ಚೆಂಬಿದೆ, ನೀರಿದೆ, ನೀರೇನು ಅಷ್ಟು ಚೆನ್ನಾಗಿಲ್ಲ, ಕೊಳಕಿದೆ ಸ್ವಲ್ಪ. ಬಾವಿ ಇದೆ. ಬಾವಿ ಆದಮೇಲೆ ಇದ್ರ ಪಕ್ಕಕ್ಕೆ ಒಂದು ಹಾವಿನ ಮೂರ್ತಿನ ಸಹ ಕೆತ್ತನೆ ಮಾಡಿದ್ದಾರೆ. ಇದು ಸುಬ್ರಹ್ಮಣ್ಯ ಕೈಯಲ್ಲಿ ಇಟ್ಕೊಂಡಿರ್ತಾರೆ ನೋಡಿ, ಅದು ಅನ್ಸುತ್ತೆ. ಇದು 3 ತಲೆ, ಇದು 2 ತಲೆ. ಸ್ವಲ್ಪ ಏನೋ ಕೆತ್ತನೆ ಬೇರೆ ಇದೆ, ಏನು ಅರ್ಥನೇ ಐತೆಲ್ಲ ಗುರು, ಏನೈತೆ ಅಂತ ಗೊತ್ತಾಯ್ತಲ್ಲ. ಊರಿಲ್ಲಿ ಹೇಳುವ ಪ್ರಕಾರ ಏನಂದರೆ, ಅವ್ರ ಅಜ್ಜರ ಕಾಲದಲ್ಲಿ ಈ ದೇವರು ಕನಸಲ್ಲಿ ಬಂದು, ಇದು ಒಟ್ಟಿನಲ್ಲಿ ಅವ್ರು ಹೇಳಿದ್ರೆ ನೋಡಿ, ಬರೀ ಆ ದೇವ್ರ ಮುಖ ಮಾತ್ರ, ಅಂದರೆ ಬಾಡಿ ಮುಖ ಅಷ್ಟೇ ಬಂದಿರೋದು. ಈಗ ಉಳಿದಿದ್ದೆಲ್ಲ ಅವರೇ ಮಾಡಿಸಿರೋದು. ಪ್ರಭಾಳೆ, ಚಿನ್ನದ ಪ್ರಭಾಳೆ, ಆಮೇಲೆ ಕಲ್ಲಿನ ಪ್ರಭಾಳೆ, ಅದೆಲ್ಲ ಇಲ್ಲಿ ಊರಿನವರು ಮಾಡಿಸಿರೋದು. ಮತ್ತು ಇಲ್ಲಿದು ಇನ್ನೊಂದು ಏನಂದರೆ, ಕನಸಲ್ಲಿ ಬಂದಿತ್ತು ಅಂತ ದೇವ್ರು ಬಂದು, ನೀವು ನನ್ನ ಇಲ್ಲೇ ಈ ಜಾಗದ ಏನಿದೆ ಈ ಜಾಗದಲ್ಲಿ ನೆನೆಸ್ಬೇಕು, ನನ್ನ ಅಂದರೆ ಸ್ಥಾಪನೆ ಮಾಡಬೇಕು ಅಂತ ಕನಸಲ್ಲಿ ಹೇಳಿ. ಈ ದೇವರು ಕಲ್ಲತ್ಗಿರಿಯಿಂದ ಬಂದಿರೋದು. ಕಲ್ಲತ್ಗಿರಿ ಫಾಲ್ಸ್ ನೋಡಿದ್ದೀರಾ ಗೊತ್ತಾ? ನಾನು ಇದೇ ವಿಡಿಯೋದಲ್ಲಿ, ಹಳೇ ವಿಡಿಯೋದಲ್ಲಿ ಕಲ್ಲತ್ಗಿರಿ ಫಾಲ್ಸ್ ಹಾಕಿದೆ ಗೊತ್ತಾ, ಚಿಕ್ಕಮಂಗ್ಳೂರ್ದು, ಅಲ್ಲಿಂದ ಈ ದೇವ್ರು ಬಂದಿದೆ. ಸೊ ಅದು ಹಂಗಾಗಿ ಶ್ರೀ ಕಲ್ಲತ್ಗಿರಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಅಂತ ಈ ದೇವಸ್ಥಾನದ ಹೆಸರು ಬಂದಿದೆ. ಮತ್ತು ಒಳ್ಳೆ ಒಂದು ಕೆತ್ತನೆಗಳು ಮೇಲ್ಗಡೆ, ದೇವಸ್ಥಾನದ ಮೇಲ್ಗಡೆ ಸೂಪರಾಗಿ ಕಾಣ್ತಿದೆ ಕೆತ್ತನೆಗಳು, ನೋಡಿಬೇಕಾದ್ರೆ ನೀವು. ನಾವಿಲ್ಲಿ ಒಂದು ಕೆತ್ತನೆ ನೋಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ ಅನ್ಸುತ್ತೆ. ಇಲ್ಲಿ ಕೆತ್ತನೆ ಇದು ಕಾಢ ಅಂತ ಇದೆ. ಇದಕ್ಕೇನು ಪೂಜೆ ಮಾಡ್ತಿಲ್ಲ ಅನ್ಸುತ್ತೆ ಅನ್ಕೋತೀನಿ. ಶಿವಲಿಂಗನ ಇದು? ಶಿವಲಿಂಗ ಇಲ್ಲಿ ಕಾಣ್ತಿದೆ. ಶಿವಲಿಂಗ ಪೂಜೆ ಮಾಡಿದ್ದಾರೆ, ಈಗ ಬಂದಿದ್ದಾರೆ, ಹಂಗಾಗಿ ಇನ್ನೂ ಮಾಡಿಲ್ಲ. ನೋಡ್ತಾ ಇದ್ರೆ ಇದೊಂದು ಕೆತ್ತನೆ. ಇದು ಯಾಕೋ ರಿಯಲಾಗಿ ಅನಿಸುತ್ತೆ. ಯಾರು ಕೆತ್ತಿಲ್ಲ, ಏನಿಲ್ಲ. ಆಗಿನ ಕಾಲದಲ್ಲಿ ಕೆತ್ತಿರೋದು ಅಂತ ನೋಡಿದ ತಕ್ಷಣ ಟಕ್ ಅಂತ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಾ ಅನ್ಕೋತೀನಿ.
ಇವಾಗ ಒಬ್ಬರನ್ನ ಇಂಟರ್ವ್ಯೂ ಮಾಡೋ ಸಮಯ ಬಂದಿದೆ. ಈ ಊರಲ್ಲಿ ಅಟ್ಲೀಸ್ಟ್ ವೀಕಿಗೆ 4 ಊಟದ್ದು ಯಾರೋ ಅವರೊಬ್ರು ಹೇಳಿರ್ತಾರೆ. ನೆನ್ನೆ ಹಂಗೆ ನನ್ನ ಚಾನ್ಸ್ ಏನೋ ಆ ಜಾಗದಲ್ಲಿ ಊಟ ಮಾಡಿದ್ವಿ. ಸೊ ಬನ್ನಿ, ಇವಾಗ ಇಲ್ಲೊಬ್ರು ಇದ್ದಾರೆ. ಇವ್ರಿಗೆ ಇಂಟರ್ವ್ಯೂ ಮಾಡೋಣ ಹೆಂಗಿರುತ್ತೆ ಡೈಲಿ ಅಂದರೆ 4 ದಿನ ಏನು ಊಟ ಕೊಡ್ತಾರೆ. ವೀಕ್ಸಲ್ಲಿ 7 ಡೇಸ್ ಇರುತ್ತೆ. 7 ಡೇಸಲ್ಲಿ 4 ದಿನದಲ್ಲಿ ಯಾವಾಗಲೂ ಊಟ ಕೊಡ್ತಾರೆ. ಯಾವ ದಿನ ಅಂತ ಗೊತ್ತಿರಲ್ಲ, ಯಾವಾಗಲೂ ಅವರು ಕೊಡ್ಬೋದು. 4 ದಿನ ಇರುತ್ತೆ. ಸೊ ಬನ್ನಿ, ಇವರು ಆವಾಗಲೂ ತಿಂತಾಯಿರ್ತಾರೆ. ಇವರು ಇದೇ ಊರವರು. ಸೊ ಬನ್ನಿ ಇವ್ರು ಕೇಳೋಣ ಊಟ ಹೆಂಗಿರುತ್ತೆ ಅಂತ. ನೀವು ಡೈಲಿ ಊಟ ಮಾಡ್ತೀರಾ? ಒಂದು ವೀಕಿಗೆ ವೀಕಿಗೆ 4 ಡೇಸ್ ಊಟ ಕೊಡ್ತಾರಲ್ವ ಇಲ್ಲಿ. ಈ ಊಟ ನೀವು ತಿಂದಾಗ ಹೆಂಗೆ ಅನಿಸುತ್ತೆ? ರುಕೋ ಜರಾ ಸಬರ್ ಕರೋ. ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ? ಚೆನ್ನಾಗಿರುತ್ತೆ. ನೀವು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀರಾ? ಬಂದು ಊಟ ಮಾಡಿ ಹೋಗಿ ಅಂತ ಹೇಳ್ತೀರಾ? ಬನ್ನಿ ಊಟ ಮಾಡಿ. ಮತ್ತು ಈ ಊರಿದು ದೇವಸ್ಥಾನಗಳು ಎಷ್ಟಿದ್ದಾವೆ? 4 4 ಇದೆ. ಸೊ ಇವಾಗ ನಾವು ನೋಡಿರೋದು 2 ದೇವಸ್ಥಾನ ನೋಡಿದ್ದೀವಿ. ಹಂಗಾರೆ ಇನ್ನೂ 2 ದೇವಸ್ಥಾನ ತೋರಿಸ್ಬೇಕಲ್ವಾ? ಸರಿ ಬನ್ನಿ ಅಲ್ಲಿಗೆ ಹೋಗಿ ಬಂದುಬಿಡೋಣ. ಇನ್ನೂ 1 ದೇವಸ್ಥಾನ ತೋರಿಸ್ಬೇಕು. ಒಂದು ದೇವಸ್ಥಾನ ತೋರಿಸ್ಬಿಟ್ಟು ಹೋಗ್ಬಿಟ್ಟು ಮಾಡ್ಕೊಳ್ಳೋದು ಅಷ್ಟೇ. ಇವತ್ತಿನ ಕೆಲಸ ಮುಗೀತು. शाबाश बेटा, बहुत बढ़िया मुन्ना. ಜೋರು ಮಾಡಿದ್ದೀನಿ. ಎಲ್ಲ ದೇವಸ್ಥಾನದ ಮುಂದೆನೂ ಒಂದು ಬೋರ್ವೆಲ್ ಇದ್ದೇ ಇರುತ್ತೆ. ಆ ದೇವಸ್ಥಾನ ಇನ್ನೊಂದು ತೋರಿಸಿದ್ರೆ ಆ ದೇವಸ್ಥಾನ ಮುಂದೆನೂ ಬೋರ್ವೆಲ್ ಇತ್ತು. ಎಲ್ಲ ದೇವಸ್ಥಾನದ ಮುಂದೆನೂ ಇಲ್ಲಿ ಬೋರ್ವೆಲ್ ಇರುತ್ತೆ. ಸೊ ಬನ್ನಿ ಮುಂದಿನ ದೇವಸ್ಥಾನ ನೋಡ್ಕೊಂಬರೋಣ. ಇಲ್ಲ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಂತ ಮರಿಬೇಡಿ. ಮತ್ತು ಪಾರ್ಟ್ 2ಗೆ ಮಾತ್ರ ಕಾಯಲೇಬೇಕಾಗುತ್ತೆ. ಪಾರ್ಟ್ 2ಗೆ. ಸೊ ಪಾರ್ಟ್ 2 ಹಾಕೋ ತನಕ ನೀವು ಕಾಯ್ತಾಯಿರಿ. ನಾನು ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಸೊ ಟಾಟಾ ಬಾಯ್ ಬಾಯ್ ಫ್ರಮ್ ಚೋಳಹಿರಿಯೂರು ಹೊಸದುರ್ಗ. ಇಲ್ಲಿ ಕಾಣ್ತಿದ್ದಾರೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸು. ಇವರಿಗೆಲ್ಲ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋಕೆ ಹೇಳ್ತೀಯಾ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಅಯ್ಯೋ ಆಯ್ತು ಬಿಡಪ್ಪ.